Hello my dear little brothers and sisters, so welcome back to my channel. So ಎಲ್ಲರೂ ಹೆಂಗದಿರಿ? Happy, by the way, happy Independence Day guys. Happy Independence Day to my brothers and sisters. ಯಾರು ನೋಡಾಕತ್ತೀರಿ ಅವ್ರಿಗೆಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಯಾ ಐ ನೋ ಸ್ವಲ್ಪ ಜನ ಇಂಡಿಪೆಂಡೆಂಟ್ ಆಗಿನೂ ಇಂಡಿಪೆಂಡೆಂಟ್ ಇಲ್ಲ ನನಗತ್ತೆ. ಲೈಕ್ ಫಿಸಿಕಲಿ ಇಂಡಿಪೆಂಡೆಂಟ್ ಅದಾರ ಬಟ್ ಮೆಂಟಲಿ ಯಾಕಂತಂದ್ರೆ ನಾ ಇಷ್ಟು ದಿನ ಆದ್ರೂ ನಾ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಂಡೇ ಇಲ್ಲ. ಲೈಕ್ ನಾ ಏನೇ ಡಿಸಿಷನ್ ತೊಗೋಬೇಕಂದ್ರೆ ನಮ್ಮ ಮಮ್ಮಿ ಕೇಳಬೇಕಾಗತ್ತೆ, ನಾ ಏನೇ ಡಿಸಿಷನ್ ತೊಗೋಬೇಕಂತಂದ್ರೆ ನಮ್ಮ ಅಕ್ಕ ಕೇಳಬೇಕಾಗತ್ತೆ, ಏನೇ ಡಿಸಿಷನ್ ತೊಗೋಬೇಕಂದ್ರೆ ನಾನು ಬೆಸ್ಟ್ ಕೇಳಬೇಕಾಗತ್ತೆ. ಈಗಂದ್ರೆ ನಾನು ಬೆಸ್ಟಿ ಅಂದ್ರೆ ನಾನು ದೇವತೆ ಆಗ್ಬಿಟ್ಟಾರೆ. ಯಾಕಂತಂದ್ರೆ ನಾ ಏನೇ ಮಾಡ್ಬೇಕಂತಂದ್ರೆ ನಂಗೆ ಏನು ಗೊತ್ತಾಗ್ಲಿಕ್ಕಂದ್ರೆ ನಾ ಏನೇ ನೆಕ್ಸ್ಟ್ ಸ್ಟೆಪ್ ಇಡಬೇಕು ಅಂತ ಅಂದ್ರೂ ನಾನು ಬೆಸ್ಟಿಗೆ ಇನ್ಫಾರ್ಮ್ ಮಾಡ್ಬೇಕು. ಯಾಕಂದ್ರೆ ನಂಗೆ ಪಟ್ಟಣ ಏನೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ನನ್ನ ತಲೆ ₹2 ಓಡಂಗಿಲ್ಲ. ಅದಕ್ಕೆ ನಾನು ಬೆಸ್ಟಿಗೆ ಕೇಳಿ ಬ್ರೋ ನನಗೆ ಇದು ಕರೆಕ್ಟ್ ಐತೆ, ನಾ ಈ ಪಾತ್ರ ಹೊಂಟೇನಿ, ಇದು ಕರೆಕ್ಟ್ ಆಗುತ್ತೆ ಬ್ರೋ, ನಂಗೆ ಇದು ಆಗುತ್ತೆ ನೋಡು, ಅದು ಆಗುತ್ತೆ ನೋಡು, ನನ್ನ ಕಡೆ ನಂದು ಏನು ಕ್ಷಮತೆ ಐತಿ, ನಂದು ಏನು ಲೈಕ್ ನನ್ನ ಕಡೆ ಏನು ಈಗಲ್ಲ ಅಂತ ಹೇಳಿ ನನಗಿಂತ ಹೆಚ್ಚು ನನ್ನ ಬೆಸ್ಟಿಗೆ ಗೊತ್ತೈತಿ. ಅವ್ರು ಹೇಳ್ಬಿಟ್ಟು ಬಿಡ್ತಾರೆ, ಹಾಂ ಇದು ನಿನ್ನ ಕಡೆ ನೀಗತ್ತೆ ನೀ ಮಾಡು, ಹಾಂ ಇದು ನಿನ್ನ ಕಡೆ ಹೇಳಿ ಸುಮ್ಮನೆ ಮುಚ್ಕೊಂಡು ಕೂತ್ಬಿಡು, ಹಾಂ ಇದು ನಿನ್ನ ಕಡೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಂಗೆ ಇದರಿಂದ ದೂರ ಸಹ ಬಿಟ್ಬಿಡು, ನಾ ಸುಳ್ಳು ಕಿರಿಕಿರಿ ಬೇಡ, ಏನೋ ಪ್ರಾಬ್ಲಮ್ ಬೇಡ ಅನಿಸ್ತಿತ್ತು ನಮಗೆ. ನಾವು ನಮ್ಮ ಮನ್ಯಾಗ ನಮ್ಮ ಪೇರೆಂಟ್ಸ್ ಕೂಡ ಇದ್ದಾಗ ನಾ ಇಂಡಿಪೆಂಡೆಂಟ್ ಆಗಬೇಕು, ನಾ ಡಿಪೆಂಡೆಂಟ್ ಆಗಬಾರ್ದು, ಅವ್ರ ಮ್ಯಾಗ ಡಿಪೆಂಡ್ ಆಗಬಾರ್ದು, ನಾ ಇಂಡಿಪೆಂಡೆಂಟ್ ಆಗಿರಬೇಕು. ಲೈಕ್ ನಾ ಕಮಾಯಿ ರೊಕ್ಕ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಮಸ್ತ್ ಎಂಜಾಯ್ ಮಾಡಬೇಕು, ತಿರುಗಾಡಬೇಕು ಮಾಡಬೇಕು ಅಂತ ಹೇಳಿ. ಬ್ರೋ ನನ್ನ ಕಡೆ ಆಗಾಕತ್ತಿಲ್ಲ, ಬ್ರೋ ನನ್ನ ಕಡೆ ಲಿಟ್ರಲ್ ಆಗಾಕತ್ತಿಲ್ಲ. ನಾ ಡಿಪೆಂಡೇ ಆಗ್ತೀನಿ, ನಾ ನಮ್ಮ ಪೇರೆಂಟ್ಸ್ ಮ್ಯಾಗ ಡಿಪೆಂಡ್ ಆಗ್ತೀನಿ, ನಾ ಬ್ರೋ ಯಾಕಂದ್ರೆ ನಾ ಈಗ ಏನಾರು ಇಂಡಿಪೆಂಡೆಂಟ್ ಆಗ ಹೋದ್ನಿ ಅಂತ ತಿಳ್ಕೊ ಬ್ರೋ, ನಾನು ಏನು ಸೇವಿಂಗ್ಸ್ ಮಾಡ್ತೀನಿ, ಏನು ಮಾಡ್ತೀನಿ ಎಲ್ಲ ಉಡಾಯಿಸಿ ಬಿಟ್ಬಿಡ್ತೀನಿ. ಆ ರೇಂಜಿಗೆ ನಾನು ಇಂಡಿಪೆಂಡೆನ್ಸ್ ಐತಿ. ಸೊ ಆ ಇಂಡಿಪೆಂಡೆನ್ಸ್ ನಂಗೆ ಅಂಜಿಕೆ ಬರಾಕತ್ತ. ಸೊ ಅದಕ್ಕೆ ನಂಗೆ ಇಂಡಿಪೆಂಡೆಂಟ್ ಬೇಡ, ನಾ ಗಪ್ಪಿರ್ತೀನಿ ಅಂತ ಹೇಳಿ ಇರಾಕತ್ತೀನಿ. ನಾ ಇನ್ನೂ ದುಡಿಯಾಕತ್ತಿಲ್ಲ, ಸೊ ರೊಕ್ಕ ಇರ್ಲಾರ್ದು ನಾ ನಮ್ಮ ಪೇರೆಂಟ್ಸ್ ಮ್ಯಾಗ ಡಿಪೆಂಡ್ ಆಗೋದೇ ಬರಾಕತ್ತದ ಭಾಯ್. ಇಲ್ಲಿ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಏನೂ ಅನ್ನಕತ್ತಿಲ್ಲ. ಲೈಕ್ ನಾ ಏನೋ ಜಾಬ್ಸ್ ಸರ್ಚ್ ಮಾಡಾಕತ್ತೀನಿ, ಅವ್ರು ಹಂಗೆ ಎಂದು ನಂಗೆ ಟ್ರೀಟ್ ಮಾಡಿಲ್ಲ. ಲೈಕ್ ನೀ ಭಾಳ ನನ್ನ ಮ್ಯಾಗ ಡಿಪೆಂಡೆಂಟ್ ಅದಿ, ಹಂಗದಿ ಹಿಂಗದಿ ಅಂತೇಳಿ. ದೆನ್ ವಾಯ್ ಗಾಯ್ಸ್, ವಾಯ್ ನಾ ಯಾಕೆ ವರಿ ಮಾಡ್ಕೊಳ್ಳಿ. ಅವ್ರು ಯಾವಾಗ ಹಂಗೆಲ್ಲ ಟ್ರೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆಗ ನಾ ಏನಾರೇ ಬೇರೆ ನೋಡ್ತೀನಿ. ಐ ನೋ ನಮ್ಮ ಮಮ್ಮಿ ನಂಗೆ ಹಂಗೆ ಟ್ರೀಟ್ ಮಾಡಂಗಿಲ್ಲ, ನಂಗೆ ಗೊತ್ತು. ನಮ್ಮ ಮಮ್ಮಿ ನಂಗೆ ಭಾಳ ಲವ್ ಮಾಡ್ತಾರಲ್ಲ, ಲವ್ ಯು ಮಮ್ಮ. ಇವಾಗ ನಮ್ಮ ಅಕ್ಕನೂ ನಂಗೆ ಹಂಗೆ ಟ್ರೀಟ್ ಮಾಡಂಗಿಲ್ಲ. ಲೈಕ್ ನಮ್ಮ ಅಕ್ಕನ ಶ್ರವಣ ಏನು ಮಾಡೋಕ್ಬೇಡ. ಲೈಕ್ ನಿನ್ಗೆ ಏನು ಬೇಕು ನಂಗೆ ಹೇಳಿ, ನಾನು ನಿಂಗೆ ಅಮೌಂಟ್ ಕಳಿಸ್ತೀನಿ, ರೊಕ್ಕದ ನೀವು ಯೋಚನೆ ಮಾಡೋಕ್ಬೇಡ. ನಿನ್ಗೆ ಏನು ಬೇಕು, ನಿಂಗೆ ಏನು ಮನಸ್ಸಾಗುತ್ತೆ ಹೇಳಿ, ನಾ ಎಲ್ಲ ಮಾಡ್ತೀನಿ. ಬೇಡ ರೊಕ್ಕ ಇಲ್ಲ ಮಾಡಿಲ್ಲ ಅಂತ ಹೇಳಿ ಗಪ್ ಕೊಡೋದು ಮಾಡೋಕ್ಕೋಬೇಡ. ನಿಂಗೆ ಏನು ಬೇಕಾಗಿರುತ್ತೋ ಅದು ನನಗೆ ಹೇಳಿ ಅಂತ ಹೇಳಿ ನಮ್ಮ ಅಕ್ಕ ನಮ್ಮ ಮಮ್ಮಿ ಇಬ್ಬರು ಅಂತಾರೆ. ಬಟ್ ನಾ ಹಂಗಿಲ್ಲ, ನಂಗೆ ಹೇಳಕ್ಕೆ ಇಷ್ಟ ಹಂಗೆ. ಯಾಕಂದ್ರೆ ನಂಗೆ ರೊಕ್ಕ ಇಸ್ಕೋದು ಅಂತಂದ್ರೆ ಮೈ ಮ್ಯಾಗ ಮುಳ್ಳು ಬರ್ತವೆ. ನನಗೆ ಹಿಂಗೆ ಮುಳ್ಳು ಎಲ್ಲ ಕಡೆಯಿಂದ ಆ ಮುಳ್ಳು ಅಂದಿರ್ತದಲ್ಲ, ಹಂಗಾಗಿಬಿಟ್ಟಿರ್ತೀನಿ ನಾ. ರೊಕ್ಕ ಕೊಡ್ರಿ ಅಂತ ನನಗೆ ಅದಕ್ಕೆ ನಾ ಇಂಡಿಪೆಂಡೆಂಟ್ ಆಗಿರೋಕೆ ಇಷ್ಟಪಡಂಗಿಲ್ಲ. ನಾ ಇಂಡಿಪೆಂಡೆಂಟ್ ಆಗಿರ್ಬೇಕಂತಂದ್ರೆ ಮಸ್ತ್ ರೊಕ್ಕ ಬೇಕು. ರೊಕ್ಕ ಇಲ್ಲ ನನ್ನ ಕಡೆ, ಯಾಕಂದ್ರೆ ಪೀಕ್ ಅನ್ಎಂಪ್ಲಾಯ್ಮೆಂಟ್ ಒಳಗದೀನಿ. ನಂಗೆ ಏನಾರು ಇಂಡಿಪೆಂಡೆನ್ಸ್ ಒಳಗೆ ಇರ್ಬೇಕಂದ್ರೆ ನಾ ರೊಕ್ಕ ತೊಗೋಬೇಕು. ರೊಕ್ಕ ಇಲ್ಲಿಂದ ತೊಗೊಳ್ಳಿ, ನಾನು ನಮ್ಮ ಪೇರೆಂಟ್ಸ್ ಕಡೆಯಿಂದ ಇಸ್ಕೋಬೇಕು. ನಾನು ಪೇರೆಂಟ್ಸ್ ಕಡೆ ಇಸ್ಕೋಬೇಕಂದ್ರೆ ನಂಗೆ ಮುಳ್ಳು ಬರ್ತದೆ, ನಮ್ಮ ಅಕ್ಕ ಕಡೆ ಇಸ್ಕೋಬೇಕಂದ್ರೆ ನಂಗೆ ಮುಳ್ಳು ಬರ್ತದೆ. ಸಾಲ ಸುಳ ಮಾಡ್ಬೇಕಂತಂದ್ರೆ ಮುಗಿದು ಒಂದು ಇನ್ನೂ ಹಾಗೆ ಸಾಯ್ತೀನಿ, ಹೊರತಾಗ ಸಾಲ ಸುಳ ಮಾಡಿ ಸಾಯಂಗಿಲ್ಲ. ಅದಕ್ಕಂತೇಳಿ ಸುಮ್ಮ ಬಾಯಿ ಮುಚ್ಕೊಂಡು ಕೂತು ಬಿಡ್ತೀನಿ. ಸೊ ನನ್ನ ಕಡೆ ಅದು ಆಗಂಗಿಲ್ಲ ಅಂದ್ರೆ ಸುಮ್ಮ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತು ಬಿಡ್ತೀನಿ. ಇಲ್ಲಾಂದ್ರೆ ಅದ್ರ ಕಡೆ ನೋಡಂಗಿಲ್ಲ. ಸುಮ್ಮ ಹಿಂಗಾದಾಗ ಏನೋ ಕಾರದ ಸುಮ್ಮ ಹಿಂಗೆ ಕಣ್ಣು ಮುಚ್ಕೊಂಡು ಹೋಗ್ತೀನಿ. ಆ ಗಳ್ಳಿದಿಂದ ಸುಮ್ಮ ಹಿಂಗೆ ಕಣ್ಣು ಮುಚ್ಕೊಂಡು ಪಾರಾಗ್ಬಿಟ್ಟು ಸುಳ್ಳೆ ಅದು ನೋಡೋದು ಮತ್ತು ನನಗೆ ಅದು ಏನಾರು ತೊಗೋಬೇಕನ್ನೋ ಸುದ್ದು ಮಾಡೋದು ಸುಳ್ಳೆ. ಅದಕ್ಕಪ್ಪ ಬೇಡ ಅಂತ ಹೇಳಿ ಈ ಇಂಡಿಪೆಂಡೆನ್ಸ್ ಡೇ ಈಗ ನಾ ಇಂಡಿಪೆಂಡೆಂಟೇ ಆಗೋದೀನಿ ಹೇಳ್ಬೇಕಂದ್ರೆ. ಲೈಕ್ ಬೆಂಗಳೂರೊಳಗೆ ಭಾಳ ಓವರ್ ಇಂಡಿಪೆಂಡೆಂಟ್ ಆಗೋದೀನಿ. ಯಾವಾಗ ಬೇಕಾದ್ರೆ ಹೇಳ್ತೀನಿ, ಮಕ್ಕೋತೀನಿ, ತಿಂತೀನಿ, ಉಣ್ತೀನಿ. ಯಾರು ನಂಗೆ ಹೇಳೋರಿಲ್ಲ, ಯಾರು ನಂಗೆ ಕೇಳೋರಿಲ್ಲ. ಯಾರ ಮ್ಯಾಗೂ ನಂದು ಲೈಕ್ ನನ್ನ ಮ್ಯಾಗ ಯಾರ್ದು ಪ್ರೆಷರ್ ಇಲ್ಲ, ದಬಾವ್ ಇಲ್ಲ. ಹೌದು ನಾ ಏನೋ ಜಾಬ್ ಮಾಡಕತ್ತೀನಿ, ನನ್ನ ಮ್ಯಾಗ ಏನಾರು ಬಾಸ್ದು ಏನೋ ಪ್ರೆಷರ್ ಐತಿ, ದಬಾವ್ ಐತಿ, ಅದು ವರ್ಕ್ ಮಾಡ್ಬೇಕು, ಇದು ವರ್ಕ್ ಮಾಡೋಕೆ ಹಂಗೇನೂ ಇಲ್ಲ. ಲೈಕ್ ನಮ್ಮ ಪೇರೆಂಟ್ಸ್ ಏನೋ ದಬಾವ್ ಐತಿ, ಅದೂ ಇಲ್ಲ, ಏನೂ ಇಲ್ಲ. ಬಟ್ ಇಟ್ಟೆಲ್ಲ ಇಂಡಿಪೆಂಡೆಂಟ್ ಆಗಿರೋಕ್ಕಾಗಿನೂ ನಾ ಏನೋ ಒಂದು ಡಿಪೆಂಡೆಂಟ್ ಫೀಲ್ ಮಾಡ್ಕೊಳಕತ್ತೀನಿ. ಮಜಾ ಬರಾಕೋದಿಲ್ಲ. ಯಾವ ಮಜಾ ನಾನೊಂದು ಸ್ಕೂಲ್ ಡೇಸ್ ಒಳಗೆ ಎಂಜಾಯ್ ಮಾಡ್ತಿದ್ದೆ, ಯಾವುದಾದ್ರು ಮಜಾ ನಾನು ಕಾಲೇಜ್ ಡೇಸ್ ಒಳಗೆ ಎಂಜಾಯ್ ಮಾಡ್ತಿದ್ದೆ, ಯಾವ ಮಜಾ ನಂದು ಪೇರೆಂಟ್ಸ್ಗಳು ಕೂಡ ಇದ್ದಾಗ ಅವು ಡೇಸ್ ಒಳಗೆ ನಾ ಎಷ್ಟು ಎಂಜಾಯ್ ಮಾಡ್ತಿದ್ದೆಲ್ಲ. ಲೈಕ್ ಅಟ್ಟೆಲ್ಲ ನಾ ಈಗ ಫ್ರೀ ಆದ್ಮ್ಯಾಗ ನಂಗೆ ಅಷ್ಟು ಮಜಾ ಬರಾಕತ್ತಿಲ್ಲ. ಇಂಡಿಪೆಂಡೆಂಟ್ ಆದ್ಮ್ಯಾಗೂ ಮಜಾ ಬರಾಕತ್ತಿಲ್ಲ. ನಂದು ಏನಾರು ಸರ್ದದೇನು ನೋಡ್ರಿ ಪ್ಲೀಸ್ ಗೈಸ್. ನನಗೆ ಯಾರು ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡೋಕೆ ಹೋಗ್ಬೇಡ್ರಿ ಗೈಸ್. ಇನ್ ಕೇಸ್ ನೀವೇನಾರು ನಂಗೆ ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡಿದ್ರೆ ಅಂತ ತಿಳ್ಕೊ, ನಾನು ಬೆಸ್ಟ್ ಇಷ್ಟು ನಕ್ಕಿ ಸಾಯ್ತಾರೆ. ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಜೋಕ್ ಎವರ್ ಆಗಿಬಿಟ್ಬಿಡ್ತದೆ ನನಗೆ ಯಾರು ನೀವು ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡಿದ್ರಂದ್ರೆ. ಯಾಕಂತಂದ್ರೆ ನಿಮ್ಸಿಗೊಮ್ಮೆ ಅವ್ರ ಮ್ಯಾಗ ಇರ್ತೀನಿ ನಾ. ಲೈಕ್ ಅಟ್ಟು ಡಿಪೆಂಡ್ ಆಗಿಬಿಟ್ಟಿರ್ತೀನಿ. ಭೈ ಇದೇನಾಗತ್ತದ ಹೇಳು, ಭೈ ಇದು ಆಗದ ನೋಡು, ಭೈ ನಾ ಎಷ್ಟೇ ಇಂಡಿಪೆಂಡೆಂಟಾಗಿ ಡಿಸಿಷನ್ಸ್ ತೊಗೋಬೇಕು, ಏನಾರು ಒಂದು ಸ್ಟೆಪ್ಸ್ ಇಡಬೇಕು ಅಂಥೇಳಿ ಟ್ರೈ ಮಾಡ್ತಿರ್ತೀನಿ. ಬಟ್ ನಾನು ಬೆಸ್ಟಿಸ್ ಮ್ಯಾಗ ಡಿಪೆಂಡ್ ಆಗಬೇಕಾಗತ್ತೆ ನನಗೆ. ಯಾಕಂತಂದ್ರೆ ನಂದಟ್ಟು ತಲೆ ಓಡಂಗಿಲ್ಲ ಗಾಯ್ಸ್, ನಂದಟ್ಟು ತಲೆ ಓಡಂಗಿಲ್ಲ. ₹2 ತಲೆ ಏನೂ ಓಡಂಗಿಲ್ಲ. ಏನೇ ಅಂದ್ರೂ ನಾನು ನನ್ನ ಲೈಫ್ ಒಳಗೆ ಮಸ್ತ್ ಬೆಸ್ಟೀಸ್ನ ಇಟ್ಕೊಂಡಿಲ್ಲ. ಒಂದು ಬಾಯ್ ಬೆಸ್ಟಿ, ಒಂದು ಗರ್ಲ್ ಬೆಸ್ಟಿ. ಇಬ್ಬರು ಇಕ್ ಸೋನಾ, ಇಕ್ ಪ್ಲಾಟಿನಮ್, ಇಬ್ಬರು ಹಂಗದಾರ ನನಗೆ. ಲೈಕ್ ಇಬ್ಬರು ಅಷ್ಟು
ಅಷ್ಟು ಶಾನೆ ಇದ್ದವ್ರು ಅದಾರ, ಇಬ್ರು ಅಷ್ಟು ತಲೆ ಓಡಿಸೋರು ಅದಾರ, ಇಬ್ರು ಅಷ್ಟು ಇದು ಅದಾರ. ಸೊ ಯಾ ಇನ್ ಕೇಸ್ ಏನಾರ ನಾ ಮುಂದೆ ಏನಾರ ಒಂದು ದೊಡ್ಡ ಸ್ಟೇಜಿಗೆ ಹೋದೆ ಅಂತ ತಿಳ್ಕೊ, ಲೈಕ್ ಅವ್ರಿಬ್ರು ಇಲ್ಲ ಅಂತಂದ್ರೆ ಭೈ ನನಗೆ ಏನಾರೇ ಫಾರ್ ಎಕ್ಸಾಂಪಲ್ ನನಗೆ ಒಂದು ದಿನ ಏನಾರು PM ಮಾಡಿಬಿಟ್ರು ಅಂತ ತಿಳ್ಕೊ, ಭೈ ಅವ್ರಿಬ್ರು ಇಲ್ಲ ಅಂತಂದ್ರೆ ಮುಗಿದೋದು, ನಾನು ದೇಶ ಬಿಟ್ಟೆ ಹೊರಗೆ ಆಗ್ಬಿಟ್ಟು ಬಿಡ್ತಾರೆ. ನಂದು ₹2 ತಲೆ ಓಡಿಸಿ ನಾ ಏನೋ ದೇಶ ಉದ್ಧಾರ ಮಾಡೋದು ಆಗಂಗಿಲ್ಲ ಬೈ ಅದಕ್ಕಂತೇಳಿ. ಹಾಂ ಓಡಿಸ್ತೀನಿ, ಹಂಗೂ ಓಡಿಸಂಗಿಲ್ಲ ಅಂತಲ್ಲ ತಲೆ, ಲೈಕ್ ನಾನು ಬರೀ ₹2 ಬುದ್ಧಿ ಐತೆ ಅಂದ್ರೆ ₹2 ಬುದ್ಧಿನೂ ಓಡಿಸಂಗಿಲ್ಲ ಅಂತಲ್ಲ, ಲೈಕ್ ಅದನ್ನು ಓಡಿಸ್ತೀನಿ. ಒಂದೊಂದು ಟೈಮ್ ಹೆಂಗೆ ಆಗ್ಬಿಟ್ಬಿಡ್ತದೆ ಅಂತ ನಾ ಭಾಳ ಲೈಕ್ ಸಾಫ್ಟ್ ಟಾರ್ಗೆಟೆಡ್, ಭಾಳ ಇದ್ರು ಲೈಕ್ ಪಟ್ಟಣ ಹಿಂಗೆ ನಂಬುವಂಗದೀನಿ. ಬಟ್ ನನ್ನ ಬೆಸ್ಟೀಸ್ ಹಂಗಿಲ್ಲ, ಲೈಕ್ ಮಸ್ತ್ ಅನಾಲಿಟಿಕ್ ಮಾಡಿ, ಲೈಕ್ ಅವ್ರದ್ದು ಹೆಂಗೈತಿ ಕ್ಯಾರೆಕ್ಟರ್, ಲೈಕ್ ಎಲ್ಲ ಈಗ ಜನ್ಜಿ ಮೈಂಡ್ ಸೆಟ್ ಹೆಂಗಿರಲ್ಲ ಹಾಗೆಲ್ಲ ಥಿಂಕ್ ಮಾಡಿ ಶ್ರವಣಿ ಹಿಂಗೆ ಮಾಡ್ಬೇಕು, ಶ್ರವಣಿ ಹಂಗೆ ಮಾಡಬೇಕು, ಶ್ರವಣಿ ಹಿಂಗೆ ಮಾಡಿದ್ರೆ ನಡೆಯಂಗಿಲ್ಲ, ನೀ ಹಿಂಗೆ ಮಾಡಿದ್ರೆ ಮಸ್ತ್ ಯೂಸ್ ತೊಗೊಳಕ್ಕೆ ಮಾಡ್ತಾರೆ, ನೀ ಹಿಂಗೆ ಮಾಡಿದೆ ಅಂದ್ರೆ ಇಷ್ಟು ನಡೆಯಂಗಿಲ್ಲ, ಇಷ್ಟು ನೀ ಸಾಫ್ಟ್ ಇದ್ರೆ ನಡೆಯಂಗಿಲ್ಲ, ಹಂಗೆ ಸ್ವಲ್ಪ ಡಿಪೆಂಡೆಂಟ್ ಆತೀನಿ ನಾನು ನಮ್ಮ ಬೆಸ್ಟೀಸ್ ಮ್ಯಾಗ, ಭಾಳ ಡಿಪೆಂಡೆಂಟ್ ಇಲ್ಲ. ನನ್ನ ಬೆಸ್ಟಿ ನಗ್ತಿರ್ತದೆ, ನನ್ನ ಬೆಸ್ಟಿ 100% ನಗ್ತಿರ್ತದೆ. ಬೈ ಇವ್ನು ಸ್ವಲ್ಪ ಡಿಪೆಂಡೆಂಟ್ ಇಲ್ಲ, ಇಡೀ ಲೈಫ್ ಡಿಪೆಂಡೆಂಟ್ ಮ್ಯಾಕ್ ಅದ ಇವ್ನು ಅಂತ. ಭಾಯ್ ಇಂಡಿಪೆಂಡೆಂಟ್ ಅದೇನ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ. ಸೊ ನನಗೆ ಅದು ಪಟ್ ನನಗೆ ಗೊತ್ತಾಗಿಲ್ಲ ಮಾಡಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ನಕ್ಕಿ ಹೇಳ್ತೀನಿ ಹೆಲ್ಪ್ ಅಷ್ಟೇ. ಯಾ ಐ ಆಮ್ ಇಂಡಿಪೆಂಡೆಂಟ್. ಯಾ ಸೊ ಐ ಹೋಪ್ ನಿಮಗೆ ನನ್ನ ಸ್ಟೋರಿ ಇಷ್ಟ ಆದಂತ ಅನ್ಕೋತೀನಿ. ಇನ್ ಕೇಸ್ ಏನಾರು ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಆ್ಯಂಡ್ ನಮ್ಮ ಚಾನಲ್ ಹೊಸದಾಗಿತ್ತಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್, ಆ್ಯಂಡ್ ಸಬ್ಸ್ಕ್ರೈಬ್ ಆದ್ಮ್ಯಾಗ ಏನು ಮಾಡ್ತಾರೆ, ಹಾಂ ಶೇರ್ ಮಾಡಿ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒನ್ಸ್ ಅಗೇನ್. ಯಾ ಬಾಯ್.